ಎಲ್ರಿಗೂ ನಮಸ್ಕಾರ. ಸ್ಮಯ ಕಲಿಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ದೇವಸ್ಥಾನಕ್ಕೆ ಹೋದಾಗ ಈ ಒಂದು ಜಾಗದಲ್ಲಿ ನಾವು ದೇವರ ಹತ್ರ ಬೇಡ್ಕೊಂಡ್ರೆ ಬೇಗನೆ ನಮ್ಮ ಕೋರಿಕೆ ಆ ದೇವರಿಗೆ ತಲುಪಿ ನಮಗೆ ಫಲ ಸಿಗುತ್ತೆ. ಇನ್ನು ದೇವಸ್ಥಾನದಲ್ಲೇ ಆಗಲಿ ಮನೆಯಲ್ಲೇ ಆಗಲಿ ಪ್ರತಿದಿನದ ಪೂಜೆ ಆಗಿರಲಿ, ಇನ್ನು ವಿಶೇಷವಾದ ವ್ರತಗಳೇ ಆಗಿರ್ಬೋದು ಅಥವಾ ಹಬ್ಬಗಳೇ ಆಗಿರ್ಬೋದು, ಹೋಮ ಹವನಗಳು ಮಾಡುವಂಥ ಸಮಯದಲ್ಲಿ ಮಹಾಮಂಗಳಾರತಿನ ಮಾಡ್ತೀವಿ. ಇದೆಲ್ಲರಿಗೂ ಗೊತ್ತಿರುತ್ತೆ. ಆದರೆ ಆರತಿಯನ್ನು ನಾವು ಯಾವ ರೀತಿ ಸ್ವೀಕಾರ ಮಾಡಬೇಕು? ನಾವು ಎರಡೂ ಕೈಯಲ್ಲಿ ಆರತಿನ ಸ್ವೀಕಾರ ಮಾಡಬೇಕಾ ಅಥವಾ ಒಂದೇ ಕೈಯಲ್ಲಿ ಆರತಿನ ಸ್ವೀಕಾರ ಮಾಡಬೇಕಾ? ಈ ಒಂದು ವಿಚಾರದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ದೇವಸ್ಥಾನದಲ್ಲೇ ಆಗಿರ್ಬೋದು ಅಥವಾ ಮನೆಯಲ್ಲೇ ಆಗಿರ್ಬೋದು, ಹೋಮ ಹವನ ಮಾಡುವ ಸಂದರ್ಭದಲ್ಲಿ ಮಂಗಳಾರತಿಯನ್ನು ಕೊಡೋದು ಎಲ್ರಿಗೂ ಗೊತ್ತಿರೋ ವಿಷಯವೇ. ಆದರೆ ಈ ಆರತಿಯನ್ನು ಸ್ವೀಕಾರ ಯಾವ ರೀತಿ ಮಾಡಬೇಕು ಅನ್ನೋದು ಮಾತ್ರ ಯಾರಿಗೂ ಗೊತ್ತಿಲ್ಲ. ಅಂದರೆ ಸಾಮಾನ್ಯವಾಗಿ ಆರತಿಯನ್ನು ಎರಡೂ ಕೈಗಳಿಂದ ತೆಗೆದುಕೊಂಡು ತಲೆಯ ಮೇಲೆ ಮತ್ತು ಕಣ್ಣಿಗೆ ಹೊತ್ಕೊಳ್ಳೋದು ಸಾಮಾನ್ಯ. ಇದು ನಾವು ಕೂಡ ಮಾಡುವಂಥದ್ದೇ ಅಲ್ವಾ? ಆದರೆ ಈ ರೀತಿ ಮಾಡೋದು ತಪ್ಪು ಅನ್ನೋದು ನಮ್ಮ ಹಿಂದೂ ಶಾಸ್ತ್ರದಲ್ಲಿ ಇದೆ. ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಆಗಿರುವಂತೆ ಹಾಗೆ ವರಹದೇವರು ತಿಳಿಸಿರುವ ಪ್ರಕಾರ ಆರತಿಯನ್ನು ಒಂದೇ ಕೈಯಿಂದ ತೆಗೆದುಕೋಬೇಕು. ಅದಕ್ಕೆ ಹಿಂದೂ ಪುರಾಣದಲ್ಲಿ ಒಂದು ಶ್ಲೋಕನೂ ಕೂಡ ಇದೆ. ಅದೇನೆಂದರೆ, ಆದಿತ್ಯ ಗ್ರಹಣೆ ಕಾಲೆ ಏಕ ಹಸ್ತೇನ ಯೋಜಯತ್ ಯದಿ ಹಸ್ತ ದ್ವಯನ್ನೈವ ಮಮ ದ್ರೋಹಿನ ಸಂಶಯ. ಇದರ ಅರ್ಥ ಏನಂದರೆ, ಮಂಗಳಾರತಿಯನ್ನು ನಾವು ಎರಡು ಕೈಗಳಿಂದ ಸ್ವೀಕಾರ ಮಾಡಬಾರ್ದು. ಅಂದರೆ ಎರಡೂ ಕೈಗಳಿಂದ ನಾವು ತಗೋಬಾರ್ದು ಆರತಿಯನ್ನು ನಾವು ಬಲಗೈಯಿಂದ ಮಾತ್ರ ತೆಗೆದುಕೋಬೇಕು. ಈ ವಿಷಯವನ್ನು ವರಹದೇವರು ತನ್ನ ಪತ್ನಿಗೆ ತಿಳಿಸ್ತಾರೆ. ನಾವು ದೇವಸ್ಥಾನದಲ್ಲಿ ಆರತಿನ ನಾವು ತಗೋಬೇಕಾದ್ರೆ ಮೊದಲು ಎರಡೂ ಕೈಯಿಂದ ತೊಗೊಂಡ್ಬಿಟ್ಟು ಕಣ್ಣಿಗೆ ಹೊತ್ಕೊತೀವಿ. ಆಮೇಲೆ ಕೈಯನ್ನು ತಲೆ ಮೇಲೆ ಇಟ್ಕೊತೀವಿ. ಇದೇ ರೀತಿಯೇ ಅಲ್ವಾ ನಾವು ಮಾಡೋದು. ಆದರೆ ಶಾಸ್ತ್ರದ ಪ್ರಕಾರ ಇದು ತಪ್ಪು ಅಂತ ಹೇಳ್ತಾರೆ. ಇದು ನಮಗೆ ಅಭ್ಯಾಸದ ಫಲ ಕೂಡ ಆಗಿರುತ್ತೆ. ದೇವಸ್ಥಾನದಲ್ಲಿ ಏನೇ ಕೊಟ್ಟರು ಎರಡೂ ಕೈಯಲ್ಲೂ ತಗೋಬೇಕು ಅನ್ನುವಂಥ ನಂಬಿಕೆ ನಮಗೆ, ಮತ್ತು ಅದೇ ಅಭ್ಯಾಸ ಕೂಡ ಆಗಿರುತ್ತೆ. ಇದು ತಪ್ಪಂತ ಅಲ್ಲ. ಆದರೆ ಶಾಸ್ತ್ರದ ಪ್ರಕಾರ ಯಾವ ರೀತಿ ಮಂಗಳಾರತಿನ ತಗೋಬೇಕು ಅಂದರೆ, ಶಾಸ್ತ್ರದ ಪ್ರಕಾರ ಪುರಾಣದ ಪ್ರಕಾರ ಆರತಿನ ಬಲಗೈಯಿಂದ ಮಾತ್ರ ತಗೋಬೇಕು. ಬಲಗೈಯಿಂದ ತಗೊಂಡು ಮೊದಲು ತಲೆ ಮೇಲೆ ಇಟ್ಕೊಂಡು ನಂತರ ನಮ್ಮ ಎದೆ ಮೇಲೆ ಅಂದರೆ ಹೃದಯದ ಮೇಲೆ, ಆಮೇಲೆ ನಾಭಿಯ ಮೇಲೆ ಆರತಿಯನ್ನು ಹೀಗೆ ಈ ಥರ ತಗೋಬೇಕು ಅಂತ ಹೇಳ್ತಾರೆ. ಇದರ ಅರ್ಥ ಹೇಗಂದರೆ, ಆರತಿ ತಗೊಂಡಿದ ತಕ್ಷಣ ಮೊದಲು ನಾವು ತಲೆ ಮೇಲೆ ಇಟ್ಕೋಬೇಕು. ಯಾಕೆಂದರೆ ತಲೆ ಮೇಲಿರೋ ಅಮೃತವನ್ನು ಹೃದಯಕ್ಕೆ ತಗೊಂಡು ಬರಬೇಕು. ಮೊದಲು ತಲೆ ಮೇಲೆ ಕೈ ಇಟ್ಟು ಆನಂತರ ಎದೆ ಮೇಲೆ ಕೈ ಇಟ್ಕೊಂಡು ಅಲ್ಲಿ ನಮ್ಮ ಹೃದಯದಲ್ಲಿರುವ ಅಗ್ನಿಯ ನಾಭಿಯ ಎಡಭಾಗದಲ್ಲಿರುವ ಪಾಪ ಪುರುಷನಲ್ಲಿ ಸುಡಬೇಕು ಅಂತ ಅರ್ಥ. ಅಂದರೆ ನಮ್ಮ ನಾಭಿ ಅಂದರೆ ಒಕ್ಕಳು, ನಿಮಗೆ ಇದು ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಒಕ್ಕಳಿನ ಎಡಭಾಗದ ಪಾಪ ಪುರುಷನಲ್ಲಿ ಸುಡಬೇಕು. ಅಲ್ಲಿಗೆ ಮಹಾಮಂಗಳಾರತಿನ ತಗೊಂಡು ನಮ್ಮ ದೇಹ ಶುದ್ಧವಾಯಿತು ಅಂತ ಹೇಳಲಾಗುತ್ತೆ. ಈಗ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಬಲಗೈಯಿಂದ ಮಂಗಳಾರತಿನ ತಗೋಬೇಕು. ಆರತಿ ತಗೊಂಡಾದಮೇಲೆ ಮೊದಲು ಕೈಯನ್ನು ತಲೆ ಮೇಲೆ ಇಟ್ಕೋಬೇಕು, ಆಮೇಲೆ ಎದೆ ಮೇಲೆ ಇಟ್ಕೋಬೇಕು, ಆಮೇಲೆ ನಮ್ಮ ನಾಭಿಯ ಮೇಲೆ ಅಂದರೆ ಹೊಟ್ಟೆಯ ಮೇಲೆ ಕೈಯನ್ನು ಇಟ್ಕೋಬೇಕು. ಇದು ಮಂಗಳಾರತಿಯನ್ನು ತಗೊಳ್ಳುವಂಥ ವಿಧಾನ ಶಾಸ್ತ್ರದ ಪ್ರಕಾರ. ಹಾಗಾದರೆ ಎರಡೂ ಕೈಯಲ್ಲಿ ತಗೊಳ್ಳೋದು ತಪ್ಪ ಅಂದರೆ ಅದು ತಪ್ಪಲ್ಲ. ಏಕೆಂದರೆ ದೇವ್ರ ಮುಂದೆ ನಾವೆಲ್ಲರೂ ಕೂಡ ಚಿಕ್ಕವರೇ. ದೇವಸ್ಥಾನದಲ್ಲಿ ನಮಗೆ ಏನೇ ಕೊಟ್ಟರು ಅದನ್ನು ಎರಡೂ ಕೈಯಲ್ಲಿ ಸ್ವೀಕರಿಸೋದು ಒಳ್ಳೆಯದೇನೆ. ಆದರೂ ಕೂಡ ಶಾಸ್ತ್ರದ ಪ್ರಕಾರ ಮಂಗಳಾರತಿ ತಗೊಳ್ಳೋದು ವಿಧಾನ ಹೇಗೆ ಇರಬೇಕು ಅನ್ನೋದನ್ನು ತಿಳಿಸಿದ್ದೀನಿ. ಇನ್ನು ಕೆಲವರು ದೇವಸ್ಥಾನದಲ್ಲಿ ಮಂಗಳಾರತಿ ಮಾಡುವಾಗ ಕಣ್ಣು ಮುಚ್ಕೊಂಡು ನಮಸ್ಕಾರ ಮಾಡಿಕೊಂಡು ಮನಸ್ಸಲ್ಲೇ ಪ್ರಾರ್ಥನೆ ಮಾಡಿಕೊಂಡು ನಿಂತ್ಕೊಂಡಿರ್ತಾರೆ. ಆದರೆ ಈ ರೀತಿ ಮಾಡಬಾರ್ದು. ಮಂಗಳಾರತಿ ಮಾಡುವಾಗ ದೇವ್ರನ್ನ ಕಣ್ಣು ತುಂಬ ನೋಡಬೇಕು. ಭಕ್ತಿಯಿಂದ ನಮಸ್ಕಾರ ಮಾಡ್ತಾ ಆ ಮಂಗಳಾರತಿ ಮಾಡೋದನ್ನು ನೋಡಬೇಕು. ಎಷ್ಟೋ ಜನ ದೇವರನ್ನು ನೋಡದೆ ಕಣ್ಣು ಮುಚ್ಕೊಂಡು ನಮಸ್ಕಾರ ಮಾಡಿಕೊಂಡು ದೇವರ ಪ್ರಾರ್ಥನೆ ಮಾಡ್ತಾ ನಿಂತಿರ್ತಾರೆ. ಇದರಿಂದಲೇ ಮಂಗಳಾರತಿ ಹೇಗೆ ಮಾಡ್ತಾರೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ. ಆದರೆ ಕೆಲವರು ಇದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಅದ್ರ ವಿಧಾನ ಎಲ್ಲ ಹೇಗಂತ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಮನೆಯಲ್ಲೇ ಆದರೂ ಅಷ್ಟೇ ನಾವು ಮಂಗಳಾರತಿ ಮಾಡುವಾಗ ಯಾವ ರೀತಿ ಮಾಡಬೇಕು? ಕರ್ಪೂರದ ಆರತಿ ತೊಗೊತೀವಿ, ಕರ್ಪೂರ ಇಡ್ತೀವಿ, ಹಚ್ಕೊಂಡು ದೀಪದಲ್ಲಿ ಆಗಲಿ ಅಥವಾ ಬೆಂಕಿ ಪೊಟ್ಟಣದಿಂದ ಹಚ್ಕೊಂಡು 3 ಸಲ ಸುತ್ತಿ ಆಮೇಲೆ ಮಹಾಮಂಗಳಾರತಿ ಮಾಡಿ ನಾವು ತೊಗೊಂಡು ಮನೆಯವರೆಲ್ಲ ತೊಗೊತೀವಿ. ಇಷ್ಟೇ ಅಲ್ವಾ ತುಂಬ ಜನ ಮಾಡೋದು.
ಮಂಗಳಾರತಿನೇ ಆಗಿರ್ಬೋದು ಅಥವಾ ತುಪ್ಪದ ಆರತಿನೇ ಆಗಿರ್ಬೋದು, ಎರಡನ್ನು ಪ್ರತಿದಿನ ಮಾಡಬೇಕಾ ಅಥವಾ ಯಾವ್ಯಾವ ದಿನ ಮಾಡಬೇಕು, ಇಲ್ಲ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಪ್ರತಿದಿನ ಮಾಡ್ಬೋದಾ? ಇದೆಲ್ಲ ಒಂದು ಸಾಮಾನ್ಯವಾದಂಥ ಪ್ರಶ್ನೆನೇ. ಇನ್ನು ಮಂಗಳಾರತಿನ ಮನೆಯಲ್ಲಿ ದಿನಕ್ಕೆ ಎಷ್ಟು ಸಲ ಮಾಡಬೇಕು? ಇದೆಲ್ಲ ಕೂಡ ನಮಗೆ ದಿನನಿತ್ಯದ ಅಂದರೆ ಪ್ರತಿನಿತ್ಯದ ಒಂದು ಸಾಮಾನ್ಯ ಪ್ರಶ್ನೆನೇ. ಆರತಿಯನ್ನು ಮಾಡುವಾಗ ಕೂಡ ಅಷ್ಟೇ ಓಂಕಾರದಲ್ಲಿ ಕೈಯನ್ನು ತಿರುಗಿಸ್ಬೇಕು. ನೀವು ಬೇಕಿದ್ರೆ ದೇವಸ್ಥಾನದಲ್ಲಿ ಪೂಜೆ ಮಾಡುವಾಗ ಅರ್ಚಕರ ಕೈಯನ್ನು ಗಮನಿಸಿ. ಇದಕ್ಕೆ ನಾನು ಹೇಳಿದ್ದು, ಆ ಮಂಗಳಾರತಿ ಮಾಡುವಾಗ ಕಣ್ಣು ಮುಚ್ಕೊಂಡು ನಮಸ್ಕಾರ ಮಾಡಿಕೊಂಡು ನಿಂತ್ಕೊತಾರೆ, ಏಕೆಂದರೆ ಆ ಸಮಯದಲ್ಲಿ ಬೇಡ್ಕೋಬೇಕು ಅಂತ. ಆದರೆ ಬೇಡ್ಕೊಳ್ಳೋದಕ್ಕೇ ಬೇರೆ ಸಮಯ ಇರುತ್ತೆ. ಮಹಾಮಂಗಳಾರತಿ ಮಾಡುವಾಗ ಕಣ್ತುಂಬ ದೇವರನ್ನ ನೋಡಬೇಕು. ನೀವು ಮನೆಯಲ್ಲಿ ಮಹಾಮಂಗಳಾರತಿ ಮಾಡುವಾಗ ಕೂಡ ಇದೇ ರೀತಿಯೇ ಮಾಡಬೇಕು. ಓಂಕಾರ ಬರೋ ರೀತಿಲಿ ಕೈಯನ್ನು ತಿರುಗಿಸ್ಬೇಕು. ನಮ್ಮ ಎಡಭಾಗದಿಂದ ಆರಂಭ ಮಾಡಬೇಕು, ಆಗ ಅದು ದೇವರಿಗೆ ಬಲಭಾಗ ಆಗಿರುತ್ತೆ. ಹಾಗಾಗಿ ನಮ್ಮ ಎಡಭಾಗದಿಂದ ಪ್ರಾರಂಭ ಮಾಡಿ ಮೊದಲು ದೇವರ ಪಾದಗಳಿಗೆ 4 ಸಲ ತೋರಿಸ್ಬೇಕು. ಅಂದರೆ ಆರತಿಯನ್ನು ಸುತ್ತಬೇಕು. ಆಮೇಲೆ ನಾಭಿಯ ಬಳಿ 2 ಸಲ ಮಾಡಬೇಕು. ಆನಂತರ ಮುಖದ ಬಳಿ 1 ಸಲ ಮಾಡಬೇಕು. ಆನಂತರ ಪೂರ್ತಿ ಮೂರ್ತಿಯ ಬಳಿ 7 ಸಲ, ಅಂದರೆ ಪೂರ್ತಿ ದೇವರಿಗೆ ಮೇಲಿಂದ ಕೆಳಗಡೆವರೆಗೂ ಕೂಡ 7 ಸಲ ದುಂಡಾಗಿ ಅಂದರೆ ವೃತ್ತಾಕಾರವಾಗಿ ಆರತಿನ ಮಾಡಬೇಕು. ಆರತಿ ಮಾಡಿದ ಮೇಲೆ ಒಂದು ಹೂನ ತೆಗೆದು ಆರತಿಗೆ ಸುತ್ತಿ ದೇವರ ಮುಂದೆ ಇಡಬೇಕು. ಆಮೇಲೆ ಪಂಚಪತ್ರಲ್ಲಿ ನೀರನ್ನು ಇಟ್ಕೊಂಡು ಅದರಲ್ಲಿ ನೀರನ್ನು ತಗೊಂಡು ಆರತಿ ಸುತ್ತ 3 ಬಾರಿ ಒಂದೇ ಕಡೆ ಕೆಳಗಡೆಗೆ ಆ ನೀರನ್ನು ಬಿಡಬೇಕು. ಇದರಿಂದ ಮಂಗಳಾರತಿ ಶಾಂತವಾಗುತ್ತೆ. ಆಮೇಲೆ ಮೊದಲು ಆರತಿನ ನಾವು ತಗೊಂಡು ಆನಂತರ ಹೊರಗಡೆ ಇರುವಂಥವ್ರಿಗೆ ಆರತಿಯನ್ನು ಕೊಡಬೇಕು. ಇದು ಮಂಗಳಾರತಿ ಮಾಡುವಂಥ ವಿಧಾನ. ಈ ರೀತಿ ದೇವಸ್ಥಾನದಲ್ಲಿ ಕೂಡ ನಾವು ಮಂಗಳಾರತಿನ ನೋಡೋದ್ರಿಂದ ನಮ್ಮ ಏಕಾಗ್ರತೆ ಹೆಚ್ಚಾಗುತ್ತೆ. ಬಲಗೈಯಿಂದ ಆರತಿನ ತಗೊಳ್ಳೋದ್ರಿಂದ ಬೆಂಕಿ ನಮ್ಮ ಕೈಗೆ ತಾಕೋದ್ರಿಂದ ಆ ಶಾಖ ಅಂಗೈಯ ಮೂಲಕ ನಮ್ಮ ಒಂದು ನರವ್ಯೂಹಕ್ಕೆ ಪ್ರವೇಶ ಮಾಡಿ ನರಗಳು ಹೆಚ್ಚು ಕ್ರಿಯಾಶೀಲವಾಗುತ್ತೆ. ಅದ್ರ ಜೊತೆ ನಮ್ಮ ಅಂಗೈಯಲ್ಲಿರುವಂಥ ಎಲ್ಲ ಕ್ರಿಮಿ ಕೀಟಗಳು ಕೂಡ ನಾಶ ಆಗುತ್ತೆ. ಇದು ಸೈಂಟಿಫಿಕ್ ರೀಸನ್ ಕೂಡ. ಮಂಗಳಾರತಿ ತಗೊಳ್ಳೋದ್ರಿಂದ ಸಿಗೋಂಥ ಒಂದು ಪ್ರಯೋಜನ. ಈಗ ನಿಮಗೆಲ್ಲರಿಗೂ ಗೊತ್ತಾಯಿತು ಅಂತ ಅಂದ್ಕೊತೀನಿ. ಆರತಿನ 2 ಕೈಲಿ ಸ್ವೀಕಾರ ಮಾಡೋದು ಕೂಡ ತಪ್ಪಲ್ಲ. ಶಾಸ್ತ್ರದ ಪ್ರಕಾರ ಬಲಗೈಯಲ್ಲಿ ಮಾತ್ರ ಆರತಿನ ಸ್ವೀಕಾರ ಮಾಡಬೇಕು. ಆರತಿನ ಸ್ವೀಕಾರ ಮಾಡಿದ ಮೇಲೆ ಮೊದಲು ನಿಮ್ಮ ತಲೆ ಮೇಲೆ ಇಟ್ಕೊಳ್ಳಿ, ಆಮೇಲೆ ಎದೆ ಮೇಲೆ, ಆಮೇಲೆ ನಾಭಿ ಮೇಲೆ ಈ ಥರ ಮಾಡಬೇಕು. ಇನ್ನು ಮುಂದೆ ದೇವಸ್ಥಾನಕ್ಕೆ ಹೋದಾಗ ಆರತಿ ಮಾಡುವಾಗ ಕಣ್ಣು ಮುಚ್ಕೊಂಡು ನಿಂತ್ಕೋಬೇಡಿ. ಕಣ್ತುಂಬ ಆ ಭಗವಂತನನ್ನು ನೋಡಿ. ಹಾಗೆ ನೀವು ಪೂಜೆಯೆಲ್ಲ ಮುಗಿಸಿ 2 ನಿಮಿಷ ಕೂತ್ಕೊತೀರ ಅಲ್ವಾ? ಆ ಸಮಯದಲ್ಲಿ ನಿಮ್ಮ ಪ್ರಾರ್ಥನೆ ಏನಿದ್ರೂ ಅಲ್ಲಿ ನೀವು ಬೇಡ್ಕೊಳ್ಳಿ. ದೇವ್ರ ಮುಂದೆ ನಿಂತಾಗ ಆದಷ್ಟು ದೇವರ ದರ್ಶನವನ್ನು ಮಾಡಿ. ಮೊದಲು ಪಾದ ನೋಡಬೇಕು, ಆಮೇಲೆ ದೇವರ ಮುಖವನ್ನು ನೋಡಬೇಕು. ಅಲ್ಲದೆ ನೀವು ದೇವಸ್ಥಾನದಿಂದ ಹೊರಗಡೆ ಬಂದಾಗ ದೇವರ ಎದುರುಗಡೆನೆ ಒಂದು ಕಂಬ ಇರುತ್ತೆ, ಅದನ್ನು ಗರುಡ ಗಂಬ ಅಂತಾರೆ. ಅಲ್ಲಿ ನಿಂತ್ಕೊಂಡು ಬೇಡ್ಕೊಳ್ಳೋದ್ರಿಂದ ಅದೇನೇ ಬೇಡಿಕೆ ಇದ್ದರೂ ಕೂಡ ಬೇಗನೆ ನೇರವಾಗಿ ದೇವರಿಗೆ ಸಲ್ಲುತ್ತೆ. ಏಕೆಂದರೆ ದೇವರ ದೃಷ್ಟಿ ಸದಾ ಆ ಕಂಬದ ಮೇಲೆ ಬೀಳ್ತಾ ಇರುತ್ತೆ. ಆ ಕಂಬದ ಸುತ್ತ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಇರುತ್ತೆ, ಸಕಾರಾತ್ಮಕ ಶಕ್ತಿ ಹೆಚ್ಚಾಗಿರುತ್ತೆ. ಅಲ್ಲಿ ನಿಂತ್ಕೊಂಡು ದೇವರ ನೋಡ್ತಾ ಪ್ರಾರ್ಥನೆ ಮಾಡಬೇಕು. ನೀವು ದೇವಸ್ಥಾನದ ಒಳಗಡೆ ಹೋಗುವಾಗಾದರೂ ಪರವಾಗಿಲ್ಲ, ಅಥವಾ ದೇವಸ್ಥಾನದಿಂದ ಹೊರಗಡೆ ಬಂದ ಮೇಲಾದರೂ ಪರವಾಗಿಲ್ಲ. ಒಟ್ಟಿನಲ್ಲಿ ಆ ಕಂಬದ ಹತ್ತಿರ ನಿಂತ್ಕೊಂಡು ಪ್ರಾರ್ಥನೆ ಮಾಡಿ. ತುಂಬ ಬೇಗ ಅದು ದೇವರಿಗೆ ತಲುಪುತ್ತೆ. ಹಾಗೆ ನಿಮ್ಮ ಬೇಡಿಕೆನೂ ಕೂಡ ತುಂಬ ಬೇಗನೆ ಈಡೇರುತ್ತೆ. ಮುಂದೆ ದೇವಸ್ಥಾನಕ್ಕೆ ಹೋದಾಗ ಈ ಕೆಲಸವನ್ನು ಮಾಡಿ ನಿಮ್ಮ ಬೇಡಿಕೆ ಏನಿದೆ ಆ ದೇವರಿಗೆ ಬೇಗನೆ ತಲುಪೋ ರೀತಿಯಲ್ಲಿ ಈ ರೀತಿ ಮಾಡಿಕೊಂಡು ಬನ್ನಿ. ಇನ್ನು ಎಷ್ಟೋ ಜನಕ್ಕೆ ಮಂತ್ರ ಸ್ತೋತ್ರಗಳ ಪಠನೆ ಮಾಡೋದಕ್ಕೆ ಬರೋದಿಲ್ಲ. ಇಂಥವರು ಕೂಡ ಮಂಗಳಾರತಿನ ಶ್ರದ್ಧಾ ಭಕ್ತಿಯಿಂದ ಮಾಡೋದ್ರಿಂದ ಕೂಡ ನಿಮ್ಮ ಸಂಪೂರ್ಣ ಪೂಜೆಯನ್ನು ಭಗವಂತ ಸ್ವೀಕರಿಸ್ತಾರೆ. ನಿಮಗೆ ಅದಕ್ಕೆ ತಕ್ಕಂತೆ ಫಲ ಕೂಡ ಕೊಡ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ತುಪ್ಪದ ಆರತಿ ತುಂಬ ಶ್ರೇಷ್ಠ ಅಂತ ಹೇಳಲಾಗುತ್ತೆ. ತುಪ್ಪದ ಆರತಿ ಆತ್ಮದ ಜ್ಯೋತಿಯ ಪ್ರತೀಕ. ಅಂತರ ಮನದಿಂದ ದೇವರಿಗೆ ಆರತಿ ಮಾಡಿದ್ರೆ ಅದು ಪಂಚಾರತಿ ಆಗುತ್ತೆ. ಹಬ್ಬಗಳಲ್ಲಿ, ಹರಿದಿನಗಳಲ್ಲಿ, ವಿಶೇಷವಾದಂತಹ ವ್ರತಗಳನ್ನು ಮಾಡುವಂಥ ಸಮಯದಲ್ಲಿ ತುಪ್ಪದ ಆರತಿಯನ್ನು ಮಾಡಬೇಕು ಅಂತ ಹೇಳೋದು. ಹಾಗಾಗಿ ನೀವು ಪ್ರತಿದಿನ ಮಾಡಿದ್ರೂ ಕೂಡ ಒಳ್ಳೆಯದೇನೆ. ಅಥವಾ ಸೋಮವಾರ, ಮಂಗಳವಾರ, ಗುರುವಾರ, ಶುಕ್ರವಾರ ಈ ರೀತಿ ವಿಶೇಷವಾದಂತಹ ದಿನಗಳಲ್ಲಿ ನಿಮ್ಮ ಮನೆ ದೇವರು ವಾರ ಮಾಡುವ ದಿನ ದೇವರಿಗೆ ತುಪ್ಪದ ದೀಪ ಹಚ್ಚೋದು, ತುಪ್ಪದ ದೀಪಗಳಿಂದ ಆರತಿ ಮಾಡೋದು ತುಂಬ ಶುಭ.
ನಮ್ಮ ಆತ್ಮಜ್ಯೋತಿಗೆ ಸಮವಾದಂತಹ ತುಪ್ಪದ ಆರತಿಯನ್ನು ಮನೆಯಲ್ಲಿ ಮಾಡೋದು ತುಂಬಾ ಒಳ್ಳೆಯದು. ಆದರೆ ತುಪ್ಪ ಕೂಡ ಬೆಲೆ ಹೆಚ್ಚಾಗಿ ಇರೋದ್ರಿಂದ ಪ್ರತಿದಿನ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅನ್ನೋರು ವಿಶೇಷವಾದ ದಿನಗಳಲ್ಲಿ, ಅದರಲ್ಲೂ ಹಬ್ಬ ಹರಿದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಮದುವೆ ವಾರ್ಷಿಕೋತ್ಸವ, ಮಕ್ಕಳ ಹುಟ್ಟು ಹಬ್ಬ ಇದೆ ಅಂತ ಅನ್ನೋ ದಿನ ಮನೆಯಲ್ಲಿ ತುಪ್ಪದ ದೀಪನ ಹಚ್ಚೋದು, ದೇವರಿಗೆ ತುಪ್ಪದ ಆರತಿ ಮಾಡೋದು, ಹಾಗೆ ಒಂದಿಷ್ಟು ಒಳ್ಳೆ ಶುಭ ಸುದ್ದಿಗಳನ್ನು ಕೇಳಿದಾಗ ಮನೆಯಲ್ಲಿ ಏನಾದರೂ ಶುಭ ಕಾರ್ಯ ಮಾಡಬೇಕು ಅನ್ನೋ ಒಂದು ಮಾತುಕತೆನ ನಡೆಸೋದಕ್ಕಿಂತ ಮೊದಲು ದೇವರಿಗೆ ತುಪ್ಪದ ದೀಪ ಹಚ್ಚಿ ಅನುಮತಿನ ಪಡ್ಕೊಂಡು ಆಮೇಲೆ ಮಾತುಕತೆನ ಪ್ರಾರಂಭ ಮಾಡ್ಬೋದು. ಇನ್ನು ಮನೆಯಲ್ಲಿ ಯಾವುದಾದ್ರೂ ಶುಭ ಕಾರ್ಯ ನಡೀತಾ ಇದೆ ಅನ್ನೋ ಸಂದರ್ಭದಲ್ಲಿ, ಇಂಥ ಸಂದರ್ಭದಲ್ಲಿ ಆದ್ರೂ ದೇವರಿಗೆ ತುಪ್ಪದ ದೀಪ ಹಚ್ಚೋದು, ತುಪ್ಪದ ದೀಪಗಳಿಂದ ಆರತಿ ಮಾಡೋದು ತುಂಬಾ ಒಳ್ಳೆಯದು. ಇದಿಷ್ಟು ಕೂಡ ದೇವಸ್ಥಾನದಲ್ಲಿ ನಮ್ಮ ಬೇಡಿಕೆನ ಎಲ್ಲಿ ನಿಂತ್ಕೊಂಡು ಬೇಡ್ಕೊಂಡ್ರೆ ದೇವರಿಗೆ ನೇರವಾಗಿ ತಲುಪುತ್ತೆ. ಹಾಗೆ ಮಂಗಳಾರತಿನ ಹೇಗೆ ತಗೋಬೇಕು, ಮತ್ತು ಮನೆಯಲ್ಲಿ ಮಂಗಳಾರತಿನ ಮಾಡಿದರೆ ಏನು ಫಲ ಸಿಗುತ್ತೆ, ಹಾಗೆ ದೇವಸ್ಥಾನದಲ್ಲಿ ಮಂಗಳಾರತಿನ ಯಾವ ರೀತಿಲಿ ಮಾಡ್ತಾರೆ, ಇದೆಲ್ಲವನ್ನು ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ. ಹಾಗೆ ದೇವಸ್ಥಾನಕ್ಕೆ ಹೋದಾಗ ದೇವನನ್ನು ನಾವು ಯಾವ ರೀತಿ ದರ್ಶನ ಮಾಡಬೇಕು, ಇದೆಲ್ಲರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತು ಯಾಕೆ ತಡ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.